ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಥರ್ಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇನ್ನೂ ಕೌನ್ಸ್ಲಿಂಗ್ ಕಂಪ್ಲೀಟ್ ಆಗೋದು ಡಿಲೇ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಸಹ ಥರ್ಡ್ ರೌಂಡ್ಗೆ ಏನೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಥರ್ಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. KE ಅವರು ನಡೆಸಿರುವಂತಹ ಈ ಒಂದು KCET ಕೌನ್ಸಿಲಿಂಗ್ ಪ್ರೋಸೆಸ್ ಏನಿದೆ, ಇದರಲ್ಲಿ ಥರ್ಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸ್ಟೂಡೆಂಟ್ಸು ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತಾರೆ, ಇವರು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಜೊತೆಗೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಕೊಂಡು ಯಾರಾದರೆ 10,000 ರೂಪೀಸ್ ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಿರ್ತಾರೆ, ಇವರು ಸಹ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವರು ಸಹ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಆದರೆ ಮಾಡ್ತಾರೆ. ಓಕೆನಾ. ಮೊದಲಿಗೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಅಂದರೆ, ಮೊದಲಿಗೆ ನೋಡಿ ಸೆಕೆಂಡ್ ರೌಂಡ್ ಏನಿದೆ, ಸೆಕೆಂಡ್ ರೌಂಡ್ ಪ್ರೋಸೆಸ್ ಬಂದುಬಿಟ್ಟು ಇನ್ನೇನು ಒಂದು 2 or 3 ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದರೆ, ಇದೇ ತಿಂಗಳು 4ನೇ ತಾರೀಕು, ಅಂದರೆ ಇನ್ನು ಕೇವಲ ಇದೇ ತಿಂಗಳಲ್ಲಿ ಇನ್ನು 1 or 2 ಡೇಸ್ ಆದರೆ ಇರುವಂಥದ್ದು. 4ನೇ ತಾರೀಕು ಬಂದುಬಿಟ್ಟು ನಿಮಗೆ ಒಂದು ಸೆಕೆಂಡ್ ರೌಂಡ್ದು ಕಂಪ್ಲೀಟ್ ಪ್ರೋಸೆಸ್ ಆದರೆ ಕ್ಲೋಸ್ ಆಗಿಬಿಡುತ್ತೆ, ಅಂದರೆ ಕಂಪ್ಲೀಟ್ ಪ್ರೋಸೆಸ್ ಎಲ್ಲನೂ ಮುಗಿಯುತ್ತೆ. ಅದಾದಮೇಲೆ ನೆಕ್ಸ್ಟು ಇಮಿಡಿಯೇಟ್ ಆಗಿ ಥರ್ಡ್ ರೌಂಡನ್ನು ಆದರೆ ಸ್ಟಾರ್ಟ್ ಮಾಡ್ಕೋತಾರೆ. ನೋಡಿ ಯಾಕೆ ಒಂದು ಈ ವರ್ಷ ಕೌನ್ಸ್ಲಿಂಗ್ ಏನು ನಡೀತಿದೆ, ಈ ಒಂದು ಕೌನ್ಸ್ಲಿಂಗಲ್ಲಿ ಆದಷ್ಟು ಬೇಗ ಪ್ರತಿ ರೌಂಡನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ, ಈಗಾಗಲೇ ಕೌನ್ಸ್ಲಿಂಗಲ್ಲಿ ಡಿಲೇ ಆದರೆ ಆಗಿರುವಂಥದ್ದು. ಯಾಕಂತಂದರೆ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಕಂಬೈನ್ಡ್ ಕೌನ್ಸ್ಲಿಂಗ್ ಇರೋದ್ರಿಂದ ಅಲ್ಲಿ ಅವ್ರಿಗೆ MCC ಅವ್ರದ್ದು ರಿಸಲ್ಟ್ ಬಂದ ಮೇಲೆ KE ಅವರು ಡಿಕ್ಲೇರ್ ಮಾಡಬೇಕಿತ್ತು. ಹಾಗಾಗಿ ಫಸ್ಟ್ ರೌಂಡ್ ಆಗ ಸ್ವಲ್ಪ ಡಿಲೇ ಆಯಿತು, ಈಗ ಸೆಕೆಂಡ್ ರೌಂಡ್ ಸ್ವಲ್ಪ ಡಿಲೇ ಆಯಿತು. ಬಟ್ ಈಗ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್ ಅಂತ ಏನು ನಡೆಸ್ಕೊಡ್ತಾರೆ, ಇದು ಬಂದುಬಿಟ್ಟು ಕೇವಲ KCET ವಿದ್ಯಾರ್ಥಿಗಳಿಗೆ ಮಾತ್ರ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಇದೇ ತಿಂಗಳು 5ನೇ ತಾರೀಕು ಇಲ್ಲ ಅಂತಂದರೆ 6ನೇ ತಾರೀಕು ನಿಮಗೆ ಥರ್ಡ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಆದರೆ ಸಿಗುತ್ತೆ. ಥರ್ಡ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಸಿಕ್ಕಿದ ಆದಮೇಲೆ ಕಂಪ್ಲೀಟ್ ಆಗೋದಕ್ಕೆ ತುಂಬ ಡಿಲೇ ಏನು ಆಗೋದಿಲ್ಲ. ಈಗ ನಡೆಯುವಂಥ ನೆಕ್ಸ್ಟ್ ಕೌನ್ಸ್ಲಿಂಗು ಥರ್ಡ್ ರೌಂಡ್ ಬಂದುಬಿಟ್ಟು ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲ ಪ್ರೊಸೆಸ್ ನಡೆಯುತ್ತೆ. ಫೀಸ್ ಪೇಮೆಂಟ್ ಮಾಡೋದಾಗಲಿ, ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಾಗಲಿ ಎಲ್ಲನೂ ಸಹ ಕಂಪ್ಲೀಟ್ ಆದರೆ ಆಗುತ್ತೆ. ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋದು ಅಥವಾ ಥರ್ಡ್ ರೌಂಡ್ ಕ್ಲೋಸ್ ಆಗೋದು ತುಂಬ ಡಿಲೇ ಏನು ಆಗೋದಿಲ್ಲ. ಆದಷ್ಟು ಬೇಗನೆ ಥರ್ಡ್ ರೌಂಡ್ ಪ್ರೋಸೆಸ್ ಆದರೆ ಕಂಪ್ಲೀಟ್ ಆಗುತ್ತೆ. ಥರ್ಡ್ ರೌಂಡಲ್ಲಿ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಅಂದರೆ, ಮೊದಲಿಗೆ ನೋಡಿ ಈಗ ನೆಕ್ಸ್ಟ್ ಥರ್ಡ್ ರೌಂಡ್ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ಆದಮೇಲೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಈಗ ನೀವೇನು ಡೌಟ್ ಕೇಳ್ತಿದ್ದೀರಾ, ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಅಂತ ಹೇಳಿಬಿಟ್ಟು. ನೋಡಿ KE ಕಡೆಯಿಂದ ಆದರೆ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸು KEಗೆ ಕಾಲ್ ಮಾಡಿದಾಗ ಥರ್ಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರಂತೆ. ಆ್ಯಂಡ್ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಬಟ್ ನಾವು ಕಳೆದ ಲಾಸ್ಟ್ 2 ಇಯರ್ಸ್ ನೋಡೋದಾದರೆ, ಲಾಸ್ಟ್ 2 ಇಯರ್ಸಲ್ಲೂ ಥರ್ಡ್ ರೌಂಡಲ್ಲಿ ಸ್ಟೂಡೆಂಟ್ಸ್ಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಬಟ್ ಈ ವರ್ಷ ಕೌನ್ಸ್ಲಿಂಗಲ್ಲಿ ಪ್ರೋಸೆಸ್ ಬಂದುಬಿಟ್ಟು ತುಂಬ ಚೇಂಜಸ್ ಇರೋದ್ರಿಂದ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಅದು KE ಕಡೆಯಿಂದ ಕನ್ಫರ್ಮ್ ಮಾಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಯಾರಿಗೂ ಸಹ 100% ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ತಿಳಿಸ್ಕೊಟ್ಟಿಲ್ಲ. ಲಾಸ್ಟ್ 2 to 3 ಇಯರ್ಸ್ ನಾವು ನೋಡೋದಾದರೆ ಥರ್ಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ರು. ಯಾಕೆ ಅಂತ ಅಂದರೆ ಆವಾಗ ಅವೈಲೇಬಿಲಿಟಿ ಆಫ್ ಸೀಟ್ಸು ತುಂಬ ಉಳಿದಿದ್ವು ಅಂತ ಹೇಳಿಬಿಟ್ಟು. ಬಟ್ ಈ ವರ್ಷ ಏನೆಲ್ಲ ಪ್ರೊಸೆಸ್ ಆಗಿದೆ, ಏನೆಲ್ಲ ಚೇಂಜಸ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಅದು ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಈಗ ನಡೀತಿರುವಂಥ ಕೌನ್ಸ್ಲಿಂಗ್ ಚೇಂಜಸ್ಸು, ಕೌನ್ಸ್ಲಿಂಗ್ ರೂಲ್ಸನ್ನು ನೋಡೋದಾದರೆ ಒಂದು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡುವಂಥ ಚಾನ್ಸಸ್ ಆದರೆ ತುಂಬ ಕಡಿಮೆ ಇದ್ದಾವೆ. ನೋಡೋಣ ಏನೆಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಸದ್ಯಕ್ಕಂತೂ ಯಾರೂ ನೀವು ಫಿಕ್ಸ್ ಆಗೋದಕ್ಕೆ ಹೋಗಬೇಡಿ. ಈ ರೀತಿ ಒಂದು ಕೊಡ್ತಾರೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಫರ್ದರ್ ಇದ್ರ ಬಗ್ಗೆ KE ಕಡೆಯಿಂದ ಅಪ್ಡೇಟ್ ಬರುತ್ತೆ. ಯಾವಾಗ ಬರುತ್ತೆ ಅಂತಂದರೆ, ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಇಮಿಡಿಯೇಟಾಗಿ ಅಪ್ಡೇಟ್ ಆದರೆ ಬರುತ್ತೆ. ಆವಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ, ನಾನು ಪ್ರತಿಯೊಂದು ಸ್ಟೂಡೆಂಟಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ನಿಮಗೆ ಥರ್ಡ್ ರೌಂಡ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಆದರೆ ಗೊತ್ತಿರಬೇಕಾಗುತ್ತೆ. ಈಗಾಗಲೇ KE ಡೈರೆಕ್ಟರ್ ಅವರು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ, ಅಂದರೆ KE ವಿಕಾಸನ ಯೂಟ್ಯೂಬ್ ಚಾನಲಲ್ಲಿ ಏನು ಹೇಳ್ತಿದ್ರು ಅಂತ ಅಂದರೆ, ಈಗ ನೀವು ಥರ್ಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ಥರ್ಡ್ ರೌಂಡ್ಗೆ ನೀವು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ, ಥರ್ಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದಮೇಲೆ ನಿಮಗೆ ರಿಸಲ್ಟ್ ಏನು ಚೆಕ್ ಮಾಡ್ಕೋತೀರಾ, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟು, ಆಗ ಕಾಲೇಜ್ ಏನು ಸಿಕ್ಕಿರುತ್ತೆ ಆ ಒಂದು ಕಾಲೇಜ್ಗೆ ನೀವು ಕಂಪಲ್ಸರಿ ಹೋಗಲೇಬೇಕು. ಪ್ರತಿಯೊಬ್ಬರು ನೀವು ಕಂಪಲ್ಸರಿ ಹೋಗಲೇಬೇಕು. ಓಕೆನಾ. ಇಫ್ ಇನ್ ಕೇಸ್ ಏನಾದರೂ ನೀವು ಹೋಗಿಲ್ಲ ಅಂತ ಅಂದರೆ, ಈಗ ನಾನು ಎಕ್ಸಾಂಪಲ್ ಆಗಿ ಹೇಳೋದಾದರೆ ನೋಡಿ, ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಗೆ ಥರ್ಡ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅವಾಗ ಏನಾದರೂ ಆ ಸ್ಟೂಡೆಂಟು ಅಡ್ಮಿಷನನ್ನು ತಗೊಂಡಿಲ್ಲ ಅಂತ ಅಂದರೆ, ಈಗ ನೀವೇನು ಫೀಸ್ ಪೇ ಮಾಡಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಅಮೌಂಟನ್ನು ಸಹ ರೀಫಂಡ್ ಆಗೋದಿಲ್ಲ. ಜೊತೆಗೆ 5 times ಆಫ್ ಪೆನಾಲ್ಟಿನ ಪೇ ಮಾಡಬೇಕಾಗುತ್ತೆ. ಕಾನೂನು ಪ್ರಕಾರ ಒಂದು ಕ್ರಮ
ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಆದರೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಏನು ಅಂತ ಅಂದರೆ, ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಾಗ ಏನಾದರೂ ಕಾಲೇಜಸ್ಗೆ ಜಾಯ್ನ್ ಆಗಿಲ್ಲ ಅಂತ ಅಂದರೆ ಕಟ್ಟಿರುವಂತಹ 10,000 ಡೆಪಾಸಿಟ್ ಅಮೌಂಟನ್ನು ಸಹ ರೀಫಂಡ್ ಆಗಲ್ಲ. ಜೊತೆಗೆ ನಿಮ್ಮದು ಕೋರ್ಸ್ ಫೀಸ್ ಏನಿರುತ್ತೆ ಆ ಒಂದು ಕೋರ್ಸ್ ಫೀಸ್ದು 5 ಟೈಮ್ಸ್ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಥರ್ಡ್ ರೌಂಡಿಗೆ ಬಂದಿದ್ದೀರಾ, ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂದರೆ ನೀವು ಕಂಪಲ್ಸರಿ ಅಡ್ಮಿಷನನ್ನು ತಗೊಳ್ಳೇಬೇಕು. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಸಿಂಪಲ್ ಇಷ್ಟೇ. ಈಗ ಮುಂದಿನ ದಿನಗಳಲ್ಲಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. 3 ಡೇಸ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಾಗ ನೀವೇನು ಮಾಡ್ತೀರಾ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುವಂತಹ ಪ್ರತಿಯೊಂದು ಕಾಲೇಜು, ಪ್ರತಿಯೊಂದು ಕೋರ್ಸು ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಅಂದರೆ, ಈ ಆಪ್ಷನ್ ಎಂಟ್ರಿಯಲ್ಲಿರುವಂತಹ ಯಾವುದೇ ಕಾಲೇಜಲ್ಲಿ ಯಾವುದೇ ಕೋರ್ಸಿಗೆ ನನಗೆ ಸೀಟ್ ಅಲಾಟ್ಮೆಂಟ್ ಆದರೂ ನಾನು ಹೋಗ್ತೀನಿ, ಇದರಲ್ಲಿ ನಾನು ರಿಜೆಕ್ಟ್ ಮಾಡೋವಂಥದ್ದು ಯಾವುದೂ ಇಲ್ಲ, ಎಲ್ಲ ಕಾಲೇಜಸ್ಸು ನಾನು ಆ್ಯಡ್ ಮಾಡಿಟ್ಟಿದ್ದೀನಿ, ಇದೆಲ್ಲನೂ ಸಹ ನನಗೆ ಇಷ್ಟ ಇದೆ, ಇದರಲ್ಲಿ ಯಾವುದೇ ಸಿಕ್ಕಿದ್ರೂ ನಾನು ಹೋಗ್ತೀನಿ ಅನ್ನೋವಂಥ ಕಾಲೇಜಸ್ಸನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಡಿ. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಿಂದ ಆಚೆ ಹಾಕಿ 00 ಕೊಟ್ಟು ಪ್ರಿಯಾರಿಟಿ ನಂಬರ್, ಓಕೆನಾ. ಸೊ ಹಾಗಾಗಿ ಏನು ಮಾಡ್ತೀರಾ, ನಿಮಗೆ ಇಷ್ಟ ಇರೋ ಕಾಲೇಜಸ್ಸನ್ನು ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಳ್ಳಿ, ಪ್ರಿಯಾರಿಟಿ ನಂಬರ್ ಆರ್ಡರ್ ವೈಸ್ ಕೊಟ್ಕೊಳ್ಳಿ. ಸೊ ಓಕೆನಾ, ಈ ರೀತಿ ಎಲ್ಲ ಒಂದು ಪ್ರೊಸೆಸ್ ಆದರೆ ಇರುತ್ತೆ. ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಮಾತ್ರ ಈ ಒಂದು ಮಿಸ್ಟೇಕನ್ನು ಯಾರು ಮಾಡೋದಕ್ಕೆ ಹೋಗಬೇಡಿ. ಅನ್ವಾಂಟೆಡ್ ಕಾಲೇಜಸ್ಸನ್ನು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಡೋದು, ರಿಸಲ್ಟ್ ಬಂದಿದ್ದ ಆದಮೇಲೆ ಮತ್ತೆ ನೀವು ಅದಕ್ಕೆ ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ, ನೀವು ಅವಾಗ ಏನಾದರೂ ಹೋಗಲ್ಲ ಅಂತ ಅಂದ್ಬಿಟ್ರೆ. ಹಾಗಾಗಿ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುವಂತಹ ಎಲ್ಲ ಕಾಲೇಜಸ್ಗೂ ನೀವು ಹೋಗೋದಕ್ಕೆ ರೆಡಿ ಇರಬೇಕಾಗುತ್ತೆ. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಸಿಂಪಲ್ ಇಷ್ಟೇ, ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಥರ್ಡ್ ರೌಂಡು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. ಆ್ಯಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ, ಇಲ್ಲ ಅಂತಂದರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಅದಾದಮೇಲೆ ಥರ್ಡ್ ರೌಂಡ್ಗೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಯಾಕಂತಂದರೆ ಪ್ರತಿಯೊಬ್ಬರೂ ಸಹ ಒಂದು ಅಡ್ಮಿಷನನ್ನು ತಗೊಳ್ಳೇಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವು ಫೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಫೀಸ್ ಪೇಮೆಂಟಲ್ಲಿ ನೋಡಿ, ಈಗ ನೀವು ಯಾರು ಸೆಕೆಂಡ್ ರೌಂಡಲ್ಲಿ ಫೀಸನ್ನು ಪೇ ಮಾಡಿ ಥರ್ಡ್ ರೌಂಡಿಗೆ ಬಂದಿದ್ದೀರಾ, ಅಲ್ಲಿ ಏನಾದರೂ ನೀವೇ ಡಿಫ್ರೆನ್ಸ್ ಅಮೌಂಟ್ ಕಟ್ಟಬೇಕು ಅಂತಂದರೆ ಡಿಫ್ರೆನ್ಸ್ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಅಥವಾ ನೀವು ಸೆಕೆಂಡ್ ರೌಂಡಲ್ಲಿ ಹೆಚ್ಚಿಗೆ ಅಮೌಂಟನ್ನು ಕಟ್ಬಿಟ್ಟಿದ್ದೀರಾ ಅಂತಂದರೆ ಅದು ಬಂದುಬಿಟ್ಟು ನಿಮಗೆ ರೀಫಂಡ್ ಆದರೆ ಆಗುತ್ತೆ, ಓಕೆನಾ. ಅಮೌಂಟಲ್ಲಿ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಇದು ಥರ್ಡ್ ರೌಂಡ್ ಕುರಿತು ಅಪ್ಡೇಟ್ಸ್ ಆಗಿರುತ್ತೆ. ಇನ್ನೂ ಏನಾದರೂ ಹೆಚ್ಚಿಗೆ ಅಪ್ಡೇಟ್ಸ್ ಬೇಕು ಅಥವಾ ನಿಮ್ಮ ಥರ್ಡ್ ರೌಂಡ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.